ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಚೀನಿ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ದಿಢೀರಂತ ಕುಸಿತ ಕಂಡಿದೆ. ಕಳೆದ 2-3 ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗುತ್ತಾ ಮುಂದುವರೆದಿದೆ. ಒಂದೇ ದಿನಕ್ಕೆ ಬರೋಬ್ಬರಿ 1800 ರೂಪಾಯಿ ಕಡಿತಗೊಂಡಿದೆ. ಬೆಳ್ಳಿ ದರದಲ್ಲಿ ಕೂಡ 500 ರೂಪಾಯಿ ಇಳಿಕೆಯಾಗಿದೆ. ಇನ್ನು ಬೆಂಗಳೂರಲ್ಲಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ಇಂದು ಒಂದೇ ದಿನ 1650 ರೂಪಾಯಿ ಇಳಿಕೆಯಾಗಿ ಇಂದಿನ ಬೆಲೆ 88,800 ರೂಪಾಯಿಗೆ ತಲುಪಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 1800 ರೂಪಾಯಿ ಕಡಿಮೆಯಾಗಿ ಇಂದಿನ ಬೆಲೆ 96,880 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯು 1 ಲಕ್ಷ ರೂಪಾಯಿ ಗಡಿ ದಾಟಿದೆ. ಚಿನ್ನದ ಬೆಲೆಯ ಇಳಿಕೆಗೆ ಕಾರಣಗಳು ಈ ರೀತಿಯಾಗಿರಬಹುದು. ಅಮೆರಿಕ ಚೀನಾ ವ್ಯಾಪಾರ ಮಾತುಕತೆಗಳಲ್ಲಿ ಪ್ರಗತಿ. ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಮಾತುಕತೆಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬಂದಿವೆ. ಇವುಗಳಿಂದ ಹೂಡಿಕೆದಾರರಲ್ಲಿ ಭರವಸೆ ಮೂಡಿದ್ದು, ಸುರಕ್ಷಿತ ಹೂಡಿಕೆ ಆಯ್ಕೆಯಾದ ಚಿನ್ನದ ಮೇಲಿನ ಬೇಡಿಕೆ ಕಡಿಮೆಯಾಗಿದೆ. ಇದರಿಂದ ಚಿನ್ನದ ಬೆಲೆ ಇಳಿದಿದೆ. ಇನ್ನು ಎರಡನೇದ್ದು ಅಮೆರಿಕನ್ ಡಾಲರ್ ಬಲಿಷ್ಠತೆ. ಅಮೆರಿಕನ್ ಡಾಲರ್ ಇತ್ತೀಚೆಗೆ ಬಲಿಷ್ಠವಾಗಿದೆ. ಇದರಿಂದ ಚಿನ್ನದ ಬೆಲೆ ಇಳಿಯಲು ಕಾರಣವಾಗಿದೆ. ಡಾಲರ್ ಬಲಿಷ್ಠವಾದಾಗ ಚಿನ್ನದ ಬೆಲೆ ಇತರ ಕರೆನ್ಸಿಗಳಿಗೆ ಹೆಚ್ಚು ಕಾಣುತ್ತದೆ. ಇದರಿಂದ ಖರೀದಿಯ ಆಸಕ್ತಿ ಕಡಿಮೆಯಾಗುತ್ತದೆ. ಇನ್ನು ಮೂರನೇ ವಿಷಯ, ಅಮೆರಿಕ ಫೆಡರಲ್ ರಿಸರ್ವ್ ನೀತಿ ನಿರೀಕ್ಷೆಗಳು. ಅಮೆರಿಕ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ಸ್ಥಿರವಾಗಿಡುವ ನಿರೀಕ್ಷೆ ಇದೆ. ಇದು ಡಾಲರ್ ಬಲಿಷ್ಠತೆಗೆ ಕಾರಣವಾಗಿದ್ದು, ಚಿನ್ನದ ಮೇಲಿನ ಹೂಡಿಕೆ ಆಸಕ್ತಿಗೆ ಪರಿಣಾಮ ಬೀರಿದೆ. ಭಾರತದಲ್ಲಿ ಚಿನ್ನದ ಬೇಡಿಕೆ ಕುಸಿತ. ಭಾರತದಲ್ಲಿ ಚಿನ್ನದ ಬೆಲೆ ಇತ್ತೀಚೆಗೆ ಇಳಿಕೆಯಾಗಿದ್ದು, ಹೂಡಿಕೆದಾರರು ಮತ್ತು ಗ್ರಾಹಕರು ಖರೀದಿಯಲ್ಲಿ ತಡೆ ಹಿಡಿದಿದ್ದಾರೆ. ಇದು ಚಿನ್ನದ ಬೆಲೆ ಇಳಿಕೆಗೆ ಕಾರಣವಾಗಿದೆ. ಚಿನ್ನದ ಬೆಲೆ ಇಳಿಕೆಗೆ ಈ ಅಂಶಗಳು ಕಾರಣವಾದರೂ ಜಾಗತಿಕ ಆರ್ಥಿಕ ಸ್ಥಿತಿ, ಬಡ್ಡಿ ದರ ಬದಲಾವಣೆಗಳು ಮತ್ತು ಬೇಡಿಕೆಯ ಏರಿಳಿತದ ಆಧಾರದ ಮೇಲೆ ಭವಿಷ್ಯದಲ್ಲಿ ಬೆಲೆಗಳಲ್ಲಿ ಏರಿಳಿತ ಕಂಡುಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.